ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ತನ್ನ ರಾಶಾಧಿಪತಿ ಹಾಗೂ ಸುಖಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಗೋಚಾರ. ರಾಶಾಧಿಪತಿನೇ ಅಷ್ಟಮ ಸ್ಥಾನದಲ್ಲಿ ಗೋಚರಿಸುವಾಗ ಇಲ್ಲಿ ಗುರುಶಾಂತಿಯನ್ನು ಆಚರಿಸಿಕೊಳ್ತಕ್ಕಂಥದ್ದು ಒಳ್ಳೆಯದು. ಕುಟುಂಬ ಧನಸ್ಥಾನಾಧಿಪತಿ ಹಾಗೂ ಪರಾಕ್ರಮಾಧಿಪತಿ ಶನಿದೇವರು ವಕ್ರಿಯಾಗಿ ಪರಾಕ್ರಮ ಸ್ಥಾನವನ್ನೇ ವೀಕ್ಷಿಸುವಾಗ ಹಿಂದೆಲ್ಲ ಏನಾದ್ರೂ ತಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸುಖಸ್ಥಾನ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ತಾಪತ್ರಯಗಳಾಗಿರ್ತದೆ. ಅಣ್ಣ ತಮ್ಮಗಳ ವಿಷಯದಲ್ಲಿ ವೈಮನಸ್ಯ ಆಗಿರುತ್ತದೆ. ಅಕ್ಕ ತಂಗಿ ವಿಷಯದಲ್ಲಿ ವೈಮನಸ್ಯ ಆಗಿರುತ್ತದೆ. ತಾಯಿ ತಂದೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಿಟ್ಟು ಕೋಪದಿಂದ ಮನೆ ಬಿಟ್ಟು ಹೋಗಿರ್ತಕ್ಕಂಥದ್ದು, ಅಥವಾ ಏನಾದ್ರೂ ಕೆಲಸ ಕಾರ್ಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ದೂರ ವಾಸ ಮಾಡ್ತಿರ್ತಕ್ಕಂಥದ್ದು ಇದೆಲ್ಲ ನಡೀತಿರ್ತದೆ. ಈಗ ಶನಿದೇವರು ಹೊಕ್ರಿಯಾಗಿ ಒಂದು ಚಾನ್ಸನ್ನ ಕೊಡ್ತಾನೆ ಎಂಥವ್ರಿಗೂ, ಅಂದ್ರೆ ಇದನ್ನೆಲ್ಲ ಸರಿದೂಗಿಸ್ಕೊಂಡ್ಲಿ ಅಂತ. ಈ ಸಮಯ ನಿಮ್ಗೆ ತುಂಬಾ ವಿಶೇಷನೇ ಸರಿ. ಏನೇ ಹಿಂದೆ ತಪ್ಪುಗಳು ಒಪ್ಪುಗಳು ನಡೆದಿದ್ರು ಸಹ ಗುರು ಹಿರಿಯರಿಗೆ ತಲೆಬಾಗಿ ಅದನ್ನೆಲ್ಲ ತಿದ್ಕೊಂಡು ನಿಮ್ಮ ಕೆಟ್ಟ ಪರಿಸ್ಥಿತಿ ಕೆಟ್ಟ ಸಮಯವನ್ನ ಸರಿದೂಗಿಸ್ಕೊಂತಕ್ಕಂಥ ಸಮಯ ಇದಾಗಿರ್ತದೆ. ಈ ಸಂದರ್ಭನ ಒಳ್ಳೆಯದಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದು. ಇಲ್ಲಿ ಕುಟುಂಬ ಧನಸ್ಥಾನ ಹಾಗೂ ತೃತೀಯ ಸ್ಥಾನದಲ್ಲಿ ರಾಹುವಿನ ಗೋಚಾರ. ಒಡ ಹುಟ್ಟೋರಲ್ಲಿ ಏನಾದ್ರು ವೈಮನಸ್ಯ ರಾಹುಗ್ರಹ ಕೊಟ್ಟರು ಕೂಡ ಸುಖ ಸ್ಥಾನದಿಂದ ವಕ್ರಿಯಾಗಿ ಶನಿಮಾತ್ಮ ಪರಾಕ್ರಮ ಸ್ಥಾನ ನೋಡುವಾಗ ಅದನ್ನು ಸಹ ಸರಿಯಾಗಂತ ಸಮಯ. ಇದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಸುಖ ಸ್ಥಾನ ಅಂತಂದ್ರೆ ತಾಯಿಗೆ ಏನಾದ್ರು ಅನಾರೋಗ್ಯ ಇದ್ರೆ ಈ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ವೃದ್ಧಿ ಆಗಂಥದ್ದು. ನೀವೇನಾದ್ರೂ ಮನೆ ವಾಹನಕ್ಕೆ ಸಂಬಂಧಪಟ್ಟಂಗೆ ಏನೋ ತೊಂದರೆ ತಾಪತ್ರಯ ಅನುಭವಿಸ್ತಿದ್ರೆ ಅದೆಲ್ಲ ಸರಿದೂಗಿಸ್ಕೊಂತಕ್ಕಂಥದ್ದು ಇದು ಶುಭ ಸಮಯ. ನೀವು ಇದನ್ನ ಒಳ್ಳೆಯದಕ್ಕೆ ನೀವು ಶುಭವಾಗಿ ಬಳಸ್ಕೊಂಡ್ರೆ ಇನ್ನು ಅತಿ ಹೆಚ್ಚಿನ ಶುಭ ಫಲ ನಿಮ್ಗೆ ದೊರೆಯುತ್ತದೆ. ಪಂಚಮ ಸ್ಥಾನ ಹಾಗೂ ವ್ಯಯಸ್ಥಾನಾಧಿಪತಿ ಸಪ್ತಮ ಸ್ಥಾನದಲ್ಲಿ ಗೋಚಾರ. ಪೂರ್ವಾಹಿತ ಪುಣ್ಯ ಸ್ಥಾನ. ಹುಟ್ಟೂರಿನ ಗ್ರಾಮ ದೇವತೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೊಡಿ. ಕಾರಣ ಏನಪ್ಪಾ ಅಂತಂದ್ರೆ ಪಂಚಮ ಸ್ಥಾನಾಧಿಪತಿ ವ್ಯಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಗೋಚರಿಸುವಾಗ ಇಲ್ಲಿ ಸ್ತ್ರೀಯರಿಗೆ ಧರ್ಮಪತ್ನಿಗೆ ಸಂಬಂಧಪಟ್ಟಂತೆ ಇಲ್ಲಿ ತಾಯಿ ಅಥವಾ ಧರ್ಮಪತ್ನಿಗೆ ಸಂಬಂಧಪಟ್ಟಂತೆ ಏನಾದರೂ ಮನೆಗಳಲ್ಲಿ ವೈಮನಸ್ಯಗಳಿರ್ತದೆ. ಸಪ್ತಮ ಸ್ಥಾನ ಅಂತಂತಂದ್ರೆ ಕಳತ್ರ ಸ್ಥಾನ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ದಂಪತಿಗಳ ಸ್ಥಾನ ಅಂತನೂ ಕರೀತದೆ. ಇದನ್ನ ಕುಜದೋಷ ಅಥವಾ ಸರ್ಪದೋಷ ಅಂತನೂ ಕರಿತೀವಿ. ಕೆಲವೊಬ್ಬರಿಗೆ ಜನ್ಮಜಾತಕದಲ್ಲೇ ಕುಜದೋಷ ಇದ್ರೆ ಗೋಚಾರ ಫಲಗಳಲ್ಲಿ ಕುಜದೇವ ಬಂದಾಗ ಅಷ್ಟೊಂದೇನು ತೊಂದರೆ ತಾಪತ್ರಯಗಳಾಗಲ್ಲ. ಆದ್ರೂ ಸ್ವಲ್ಪ ಈ ಗ್ರಾಮ ದೇವತೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ಕೊಟ್ಟು ಮುನ್ನಡೆದ್ರೆ ಕುಜಶಾಂತಿಯಾಗಿ ಶುಭ ಫಲನೇ ನಿಮ್ಗೆ ಈ ಸಮಯದಲ್ಲಿ ದೊರೆತಕ್ಕಂಥದ್ದು. ಷಷ್ಠ ಸ್ಥಾನಾಧಿಪತಿ ಶುಕ್ರ ಗ್ರಹ ಕರ್ಮ ಕೇಂದ್ರ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಗೋಚರಿಸುವಾಗ ಕರ್ಮ ಉದ್ಯೋಗದಲ್ಲೂ ಸಹ ನಿಮ್ಗೆ ಮಂದಗತಿಲಿ ಕೆಲಸ ಕಾರ್ಯಗಳು ನಡೀತಾ ಇರತಕ್ಕಂಥದ್ದು. ಸ್ತ್ರೀ ಅಂದ್ರೆ ಸ್ತ್ರೀ ದೋಷ ಅಂತಾನೆ ಈ ಸಮಯದಲ್ಲಿ ಹೇಳ್ಬೋದು. ಹಂಗಾಗಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಆಗ್ತಕ್ಕಂಥದ್ದು, ಅತ್ತೆಯ ಪಾದ ಮುಟ್ಟಿ ನಮಸ್ಕಾರ ಆಗ್ತಕ್ಕಂಥದ್ದು, ನಿಮ್ಮ ಮನೇಲಿ ಯಾರಾದ್ರೂ ಗುರು ಹಿರಿಯರಿದ್ರೆ ಅಜ್ಜಿ ತಾತ ಇದ್ರೆ ಅವರ ಆಶೀರ್ವಾದ ಪಡ್ಕೊಂತಕ್ಕಂಥದ್ದು, ಅದನ್ನೆಲ್ಲ ಮಾಡ್ತಾ ಹೋದಾಗ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿನೇ ನೀವು ನೋಡ್ತೀರಿ. ಸಪ್ತಮಾಧಿಪತಿ ಹಾಗೂ ಇಲ್ಲಿ ಕರ್ಮ ಕೇಂದ್ರ ಸ್ಥಾನಾಧಿಪತಿ ಬುಧದೇವ ಭಾಗ್ಯ ಹಾಗೂ ಕರ್ಮಸ್ಥಾನದಲ್ಲೇ ಗೋಚರಿಸುವಾಗ ನಿಮ್ಗೆ ಭಾಗ್ಯೋದಯ ಅಂತಂದೇಳಿ ಬುಧನಿಂದ ಭಾಗ್ಯೋದಯ ಅಂದ್ರೆ ಬಂಧುಗಳಿಂದ ಏನಾದ್ರೂ ಸಹಕಾರ ಸಪೋರ್ಟ್ ಸಿಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಕೆಲವೊಂದು ಈ ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದೆರಡು ಕೋರ್ಸ್ಗಳು ಹೋಗಿರುತ್ತೆ, ಈ ಸಮಯದಲ್ಲಿ ಅದನ್ನು ಸಹ ಕಟ್ಟಿ ಪಾಸ್ ಮಾಡ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲೂ ಸಹ ಒಂದು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು ಅದನ್ನು ಸಹ ಈ ಸಮಯದಲ್ಲಿ ಒಳಿತಾಗುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಗೋಚಾರ ನವೆಂಬರ್ 1ನೇ ತಾರೀಕಿನವರೆಗೆ ಆಗಾಗ ಗುರುಶಾಂತಿಯನ್ನು ಆಚರಿಸ್ಕೊಂಡ್ರೆ ಒಳ್ಳೆಯದು. ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬರುವಾಗ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗೃತಿ ವಹಿಸಿ. ಯಾಕಪ್ಪ ಅಂತಂದ್ರೆ ಕೇತುಗ್ರಹ ಇದ್ದಂತ ಮನೆಗೆ ಸೂರ್ಯದೇವರು ಆಗಸ್ಟ್ 17ನೇ ತಾರೀಕು ಸ್ವಸ್ಥಾನಕ್ಕೆ ಬರ್ತಾರೆ. ಆ ಕೇತುಗ್ರಹ ಸೂರ್ಯಗ್ರಹ ಯುತಿ ಕಾಲ ಅಂತಂದೇಳಿ ಕರಿತೀವಿ. ಹಂಗಾಗಿ ಏನ್ ಹೇಳುತ್ತೆ ಅಂತಂದ್ರೆ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಕರ್ಮ ಕೇಂದ್ರ ಸ್ಥಾನಾಧಿಪತಿ ಭಾಗ್ಯಸ್ಥಾನ ಹಾಗೂ ಕರ್ಮ ಕೇಂದ್ರ ಸ್ಥಾನದಲ್ಲಿ ಸಂಚರಿಸುವಾಗ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿನೇ ನೋಡ್ತಕ್ಕಂಥ ಸಮಯ ಇದಾಗಿರುತ್ತೆ ಬುಧನಿಂದ. ಆದ್ರೆ ಶುಕ್ರಗ್ರಹ ನೀಚ ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ಶುಕ್ರ ಶಾಂತಿ ನೀವು ಮಾಡ್ಕೋಬೇಕಾಗತ್ತೆ. ಲಾಭಾಧಿಪತಿ ಶುಕ್ರದೇವರು ಇಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ನಿಮ್ಗೆ ಲಾಭಗಳು ಬರ್ತಕ್ಕಂಥ ಸಮಯ ಅಂತಂದೇಳಿ ಹೇಳ್ತೀವಿ. ಭಾಗ್ಯೋದಯ ಆಗ್ತಕ್ಕಂಥ ಸಮಯ ಅಂತ ಹೇಳ್ತೀವಿ.
ಏನಾದರೂ ಕೆಲವರು ಈ ಶುಕ್ರ ಗ್ರಹನಿಂದ ವಾಹನಗಳ ಶೋರೂಮ್ ಇಟ್ಟಿರ್ತಕ್ಕಂಥದ್ದು, ಏನಾದ್ರೂ ಈ ಗಾರ್ಮೆಂಟ್ಸ್ಗಳನ್ನ ಇಟ್ಟಿರ್ತಕ್ಕಂಥದ್ದು, ಈ ಬಂಗಾರದ ಅಂಗಡಿಗಳನ್ನ ಇಟ್ಟಿರ್ತಕ್ಕಂಥದ್ದು, ಇಂಥವ್ರಿಗೆಲ್ಲನ ಸೆಪ್ಟೆಂಬರ್ 2ನೇ ತಾರೀಕು ನಂತರ ತುಂಬಾನೇ ಶುಭ ಸಮಯ ಅಂತಂದೇಳಿ ಹೇಳ್ತದೆ. ವ್ಯಯಾಧಿಪತಿ ಸಪ್ತಮ ಸ್ಥಾನ ಅಂತಂದ್ರೆ ತನ್ನ ಧರ್ಮಪತ್ನಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಣಕಾಸುಗಳನ್ನ ವ್ಯಯ ಮಾಡ್ಕೊಳತಕ್ಕಂಥದ್ದು, ಇದೆಲ್ಲ ನಡೀತಕ್ಕಂಥ ಸಮಯ ಇದಾಗಿರುತ್ತದೆ. ಇನ್ನು ಅತಿ ಹೆಚ್ಚಿನ ಶುಭ ಫಲಕ್ಕೋಸ್ಕರ ನೀವು ಪ್ರತಿನಿತ್ಯ ಗುರುವಿನ ಯಾವುದಾದರೂ ಒಂದು ಮಂತ್ರವನ್ನ ಪಠಿಸಿ. ಅದರಲ್ಲಿ ವಿಶೇಷವಾಗಿ ದೇವನಾಂಚ ಋಷೀಣಾಂಚ ಗುರುಂ ಕಾಂಚಾನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಮಂತ್ರವನ್ನ ಪ್ರತಿನಿತ್ಯ 12 ಬಾರಿ ಹೇಳ್ಕೊಂಡ್ರೆ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ನೋಡಬಹುದು. ಶುಭವಾಗಲಿ.